ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ದೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ 286 ಹಾಗೂ 287ನೆಯ ಅಧ್ಯಾಯಗಳಾದ ಮಹಾದಾನಾನುಕೀರ್ತನ, ಸುವರ್ಣಕಲ್ಪಲತಾದಾನ, ಸಪ್ತಸಾಗರದಾನಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಮತ್ಸ್ಯರೂಪನಾದ ಭಗವಂತನು ಹೇಳುತ್ತಾನೆ, ಇನ್ನು ಮುಂದೆ ಅತ್ಯಂತ ಶ್ರೇಷ್ಠವಾದ ಮಹಾಕಲ್ಪಲತಾದಾನವೆಂಬ ಮಹಾದಾನದ ವಿಧಿಯನ್ನು ಹೇಳುವೆನು. ಅದು ಘೋರವಾದ ಪಾಪಗಳನ್ನೆಲ್ಲ ಪರಿಹರಿಸುವುದು. ಪುಣ್ಯತಿಥಿಯಲ್ಲಿ ಬ್ರಾಹ್ಮಣರ ಆಶೀರ್ವಾದವನ್ನು ಪಡೆದು ಋತ್ವಿಗ್ವರ್ಣ, ಮಂಟಪ ನಿರ್ಮಾಣ, ವಸ್ತ್ರಭೂಷಣಾದಿ ಸಂಭಾರ ಸಂಗ್ರಹ ಇವೆಲ್ಲವನ್ನೂ ಮಾಡಿ ಶಾಸ್ತ್ರಜ್ಞನಾದ ಆಚಾರ್ಯನು ಲೋಕಪಾಲಕರನ್ನು ಆವಾಹಿಸಬೇಕು. ಚಿನ್ನದಿಂದ ಒಂದೇ ಸಮನಾದ 10 ಕಲ್ಪಲತೆಗಳನ್ನು ನಿರ್ಮಿಸಬೇಕು. ಅವು ಬಗೆ ಬಗೆಯ ಹೂ ಹಣ್ಣುಗಳಿಂದ ತುಂಬಿ ವಿಧ ವಿಧವಾದ ವಸ್ತ್ರಗಳಿಂದ ಅಲಂಕೃತವಾಗಿರಬೇಕು.
ಅವುಗಳಲ್ಲಿ ವಿದ್ಯಾಧರ ದಂಪತಿಗಳು, ಗರುಡ ದಂಪತಿಗಳು ವಿರಾಜಿಸುತ್ತಿರಬೇಕು. ಸಿದ್ಧರು ಹೂಗಳನ್ನು ಕುಯ್ಯುತ್ತಿರುವಂತೆಯೂ ಪಕ್ಷಿಗಳು ಹಣ್ಣುಗಳನ್ನು ಕೀಳುತ್ತಿರುವಂತೆಯೂ ಚಿತ್ರಿಸಬೇಕು. ಲೋಕಪಾಲಕರಿಗೆ ಅನುರೂಪವಾಗಿ ದೇವಿಯರನ್ನು ನಿರ್ಮಿಸಬೇಕು. 2 ಬಳ್ಳಿಗಳ ನಡುವೆ ಕೆಳಭಾಗದಲ್ಲಿ ಉಪ್ಪನ್ನು ಹರಡಿ ಅದರ ಮೇಲೆ ಬ್ರಾಹ್ಮಿಯ ಮತ್ತು ಅನಂತಶಕ್ತಿಯ ಮಂಗಳ ಮೂರ್ತಿಗಳನ್ನು ಇರಿಸಬೇಕು. ಅವರು ಕೈಯಲ್ಲಿ ಪದ್ಮವನ್ನು, ಶಂಖವನ್ನು ಧರಿಸಿರುವರು. ಪೂರ್ವ ದಿಕ್ಕಿನಲ್ಲಿ ಇಂದ್ರಾಣಿಯು ಆನೆಯ ಮೇಲೆ ಕುಳಿತು ವಜ್ರಾಯುಧವನ್ನು ಹಿಡಿದಿರುವಂತೆ ಕಲ್ಪಿಸಿ ಬೆಲ್ಲದ ಪೀಠದಲ್ಲಿ ಕೂರಿಸಬೇಕು. ಆಗ್ನೇಯ ದಿಕ್ಕಿನಲ್ಲಿ ಅಗ್ನಿದೇವನ ಪತ್ನಿಯಾದ ಆಗ್ನಾಯಿಯು ಸ್ರುವವನ್ನು ಕೈಯಲ್ಲಿ ಹಿಡಿದು ಅರಸಿನದ ಮೇಲೆ ಕುಳಿತಿರಬೇಕು. ದಕ್ಷಿಣ ದಿಕ್ಕಿನಲ್ಲಿ ಯಮಧರ್ಮರಾಯನ ಮಹಿಷಿಯು ಗದೆಯನ್ನು ಹಿಡಿದು ಅಕ್ಕಿಯ ಮೇಲೆ ಕುಳಿತಿರುವಳು. ನೈಋತಿಯು ಬಲಗೈಯಲ್ಲಿ ಕತ್ತಿಯನ್ನು ಧರಿಸಿ ನೈಋತ್ಯ ದಿಕ್ಕಿನಲ್ಲಿ ತುಪ್ಪದ ಮೇಲೆ ಮಂಡಿಸಿರುವಳು. ವಾರುಣಿಯು ಮತ್ಸ್ಯವನ್ನೇರಿ ನಾಗಪಾಶವನ್ನು ಕೈಯಲ್ಲಿ ಹಿಡಿದು ಪಶ್ಚಿಮ ದಿಕ್ಕನ್ನು ಅಲಂಕರಿಸುವಳು. ವಾಯವ್ಯದಲ್ಲಿ ಪತಾಕಿನಿಯು ಜಿಂಕೆಯನ್ನೇರಿ ಕುಳಿತು ಸಕ್ಕರೆಯ ಮೇಲೆ ವಿರಾಜಿಸುತ್ತಿರುವಳು. ಸೋಮನ ಪತ್ನಿಯಾದ ಸೌಮ್ಯೆ ಎಳ್ಳಿನ ಮೇಲೂ, ಕುಬೇರನ ಸಹಧರ್ಮಿಣಿಯಾದ ಶಂಖಿನಿ ನಿಧಿಯ ಮೇಲೂ ಕುಳಿತಿರುವಳು. ಈಶಾನ್ಯ ದಿಕ್ಕಿನಲ್ಲಿ ಮಾಹೇಶ್ವರಿಯು ವೃಷಭವನ್ನೇರಿ ತ್ರಿಶೂಲವನ್ನು ಹಿಡಿದು ಬೆಣ್ಣೆಯ ಮೇಲೆ ಒಪ್ಪುತ್ತಿರುವಳು. ದೇವಿಯರನ್ನೆಲ್ಲ ಕಿರೀಟವನ್ನು ಧರಿಸಿ ಬಾಲಕರೊಡಗೂಡಿ ವರವನ್ನು ನೀಡುತ್ತಿರುವಂತೆ ನಿರ್ಮಿಸಬೇಕು. ತನ್ನ ಯೋಗ್ಯತಾನುಸಾರವಾಗಿ 5 ಫಲಗಳಿಂದ 1000 ಫಲಗಳ ತೂಕದವರೆಗೂ ಪ್ರತಿಮೆಗಳನ್ನು ಮಾಡಿಸಬಹುದು. ಎಲ್ಲರ ಮೇಲ್ಗಡೆಯೂ 5 ಬಣ್ಣದ ಬಟ್ಟೆಗಳಿಂದ ಮೇಲ್ಗಟ್ಟನ್ನು ಕಟ್ಟಬೇಕು. ಹಸುಗಳು, 10 ಕುಂಭಗಳು, ಜೋಡಿ ಜೋಡಿ ಪಂಚೆಗಳು ಇವೆಲ್ಲವೂ ಆಯಾ ಸ್ಥಳದಲ್ಲಿ ಕ್ರಮವಾಗಿ ಇರಬೇಕು. ನಡುವಣ ಪ್ರತಿಮೆಗಳೆರಡೂ ಗುರುವಿಗೂ ಉಳಿದವು ಋತ್ವಿಕ್ಕುಗಳಿಗೂ ದಾನ ಮಾಡಬೇಕಾದವು. ಬಳಿಕ ಯಜಮಾನನು ಮಂಗಲವಾದ್ಯ ಧ್ವನಿಗಳೊಡನೆ ಮಂತ್ರೋದಕದಿಂದ ಸ್ನಾನ ಮಾಡಿ ಬಿಳಿಯ ವಸ್ತ್ರಗಳನ್ನು ಧರಿಸಿ ದೇವಿಯರನ್ನು 3 ಸಾರಿ ಪ್ರದಕ್ಷಿಣೆ ಮಾಡಿ ಈ ಮುಂದಿನ ಮಂತ್ರವನ್ನು ಉಚ್ಚರಿಸಬೇಕು. ಪಾಪಗಳನ್ನು ಪರಿಹರಿಸುವ, ಬ್ರಹ್ಮಾಂಡವನ್ನು ದಿಕ್ಪಾಲಕರನ್ನು ರಕ್ಷಿಸುವ, ಬೇಡಿದುದಕ್ಕಿಂತ ಅಧಿಕವಾಗಿ ಫಲವನ್ನು ಕರುಣಿಸುವ, ಕಲ್ಪಲತಾ ಸಹಿತೆಯರಾದ ದಿಗ್ದೇವತೆಗಳಿಗೆ ನಮಸ್ಕಾರ ನಮಸ್ಕಾರ. ಸುವರ್ಣ ನಿರ್ಮಿತವಾದ ದಿಗ್ದೇವಿಯರ ಪ್ರತಿಮೆಗಳನ್ನು ಶಾಸ್ತ್ರೋಕ್ತವಾಗಿ ಯಾವನು ದಾನ ಮಾಡುತ್ತಾನೋ ಅವನಿಗೆ ಸಂಸಾರದ ಭಯವೆಲ್ಲವೂ ಪರಿಹಾರವಾಗುತ್ತದೆ. ಅವನು ನಾಗಲೋಕದಲ್ಲಿ ಇಷ್ಟಾರ್ಥಗಳೆಲ್ಲವನ್ನೂ ಅನುಭವಿಸುತ್ತಾ ಬ್ರಹ್ಮನ ಆಯುರ್ಮಾನದಲ್ಲಿ 30 ವರ್ಷಗಳ ಕಾಲ ಸುಖವಾಗಿ ಬಾಳುವನು. ಆತನು 100 ಜನ ಪಿತೃಗಳನ್ನು ಸಂಸಾರ ಸಾಗರದಿಂದ ಪಾರು ಮಾಡುವನು. ಜನ್ಮಾಂತರಗಳಲ್ಲಿ ಮಾಡಿದ ಪಾಪರಾಶಿಗಳೆಲ್ಲ ತೊಲಗಿ
ಆತನ ದೇಹವು ಶುದ್ಧವಾಗುತ್ತದೆ. ಸಾವಿರಗಟ್ಟಲೆಯಾಗಿ ದೇವತಾ ಸ್ತ್ರೀಯರು ಆತನನ್ನು ಸುತ್ತುಗಟ್ಟಿಕೊಂಡು ಓಲೈಸುವರು. ಬ್ರಹ್ಮನೂ ಕೂಡ ಅವನಿಗೆ ಮನ್ನಣೆಯನ್ನೀಯುವನು. ದಿಗ್ದೇವಿಯರೊಡಗೂಡಿದ ಸುವರ್ಣ ಕಲ್ಪಲತೆಗಳನ್ನು ದಾನ ಮಾಡುವ ಈ ಕ್ರಮವನ್ನು ಯಾವನು ಪಾರಾಯಣ ಮಾಡುತ್ತಾನೋ, ಜ್ಞಾಪಿಸಿಕೊಳ್ಳುತ್ತಾನೋ ಅಥವಾ ಕಣ್ಣಿನಿಂದ ನೋಡುತ್ತಾನೋ ಅವನು ದೇವಲೋಕವನ್ನೈದಿ ಸುಖದಿಂದಿರುವನು. ಇತಿ ಶ್ರೀಮನ್ಮಾತ್ಸ್ಯೆ ಮಹಾಪುರಾಣೆ ಮಹಾದಾನಾನುಕೀರ್ತನೆ ಕನಕಕಲ್ಪಲತಾ ಪ್ರಧಾನ ವಿಧಿರ್ನಾಮ ಷಡಶೀತ್ಯಧಿಕ ದ್ವಿಶತತಮೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ಅಥ ಸಪ್ತಾಶೀತ್ಯಧಿಕ ದ್ವಿಶತತಮೋಧ್ಯಾಯಃ. ಮತ್ಸ್ಯರೂಪನಾದ ಭಗವಂತನು ಹೇಳುತ್ತಾನೆ, ಸಕಲ ಪಾಪ ಪರಿಹಾರಕವಾದ ಸಪ್ತಸಾಗರ ದಾನವೆಂಬ ಅತಿ ಶ್ರೇಷ್ಠವಾದ ಮಹಾದಾನದ ವಿಧಾನವನ್ನು ಇನ್ನು ಮುಂದೆ ಹೇಳುವೆನು. ಯಜಮಾನನು ಪುಣ್ಯಕರವಾದ ದಿನದಲ್ಲಿ ಬ್ರಾಹ್ಮಣರ ಆಶೀರ್ವಾದವನ್ನೂ ಅನುಗ್ರಹವನ್ನೂ ಪಡೆದು ತುಲಾಪುರುಷದಾನದ ವಿಧಿಯಲ್ಲಿ ಮಾಡಿದಂತೆಯೇ ದಿಕ್ಪಾಲಕರನ್ನು ಆವಾಹಿಸಿ ಋತ್ವಿಕ್ಕುಗಳನ್ನು ವರಿಸಿ ಮಂಟಪವನ್ನು ನಿರ್ಮಿಸಿ ವಸ್ತ್ರಭೂಷಣಾದಿ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು. ಶಾಸ್ತ್ರಜ್ಞನಾದ ಯಜಮಾನನು ತನ್ನ ಶಕ್ತಿಗೆ ತಕ್ಕಂತೆ ಚಿನ್ನದಿಂದ 7 ಕುಂಡಗಳನ್ನು ಮಾಡಿಸಬೇಕು. ಅವುಗಳ ಅಳತೆ 1 ಚೋಟಿರಬೇಕು ಅಥವಾ 1 ಗುದ್ದು ಮೊಳವಿದ್ದರೂ ಇರಬಹುದು. ಅವು 7 ಫಲಗಳಿಂದ ಹಿಡಿದು 1000 ಫಲಗಳವರೆಗೆ ತೂಗಬಹುದು. ಕೃಷ್ಣಾಜಿನದ ಮೇಲೆ ಎಳ್ಳನ್ನು ಹರಡಿ ಅದರ ಮೇಲೆ ಅವುಗಳನ್ನು ಇಡಬೇಕು. ಮೊದಲನೆಯ ಕುಂಡದಲ್ಲಿ ಉಪ್ಪನ್ನು ತುಂಬಬೇಕು. ಎರಡನೆಯ ಕುಂಡವನ್ನು ಹಾಲಿನಿಂದಲೂ, ಮೂರನೆಯದನ್ನು ತುಪ್ಪದಿಂದಲೂ, ನಾಲ್ಕನೆಯದನ್ನು ಬೆಲ್ಲದಿಂದಲೂ, 5ನೆಯದನ್ನು ಮೊಸರಿನಿಂದಲೂ ತುಂಬಬೇಕು. 6 ಮತ್ತು 7ನೆಯ ಕುಂಡಗಳಲ್ಲಿ ಕ್ರಮವಾಗಿ ಸಕ್ಕರೆಯನ್ನು, ಪುಣ್ಯತೀರ್ಥದ ನೀರನ್ನು ಇಡಬೇಕು. ಉಪ್ಪು ತುಂಬಿರುವ ಕುಂಡದಲ್ಲಿ ಸುವರ್ಣ ನಿರ್ಮಿತವಾದ ಬ್ರಹ್ಮದೇವನ ಪ್ರತಿಮೆಯನ್ನು ಇರಿಸಬೇಕು. ಹೀಗೆಯೇ ಹಾಲಿನ ಮಧ್ಯದಲ್ಲಿ ವಿಷ್ಣುವನ್ನು, ತುಪ್ಪದಲ್ಲಿ ಮಹೇಶ್ವರನನ್ನು, ಬೆಲ್ಲದಲ್ಲಿ ಸೂರ್ಯನನ್ನು, ಮೊಸರಿನಲ್ಲಿ ಚಂದ್ರನನ್ನು, ಸಕ್ಕರೆಯಲ್ಲಿ ಲಕ್ಷ್ಮಿಯನ್ನು, ತೀರ್ಥೋದಕದಲ್ಲಿ ಪಾರ್ವತಿಯನ್ನು ಸ್ಥಾಪಿಸಬೇಕು. ಎಲ್ಲ ಕುಂಡಗಳಲ್ಲಿಯೂ ನವರತ್ನಗಳನ್ನು ಹಾಕಿ ಸುತ್ತಲೂ 18 ಬಗೆಯ ಧಾನ್ಯಗಳನ್ನಿಡಬೇಕು. ತುಲಾಪುರುಷ ದಾನದಂತೆಯೇ ಅಧಿವಾಸನಾದಿಗಳೆಲ್ಲವನ್ನೂ ಇಲ್ಲಿಯೂ ಸಹ ಮಾಡಬೇಕು. ವರುಣ ಹೋಮವಾದ ಬಳಿಕ ವೇದ ಪಾರಂಗತರಾದ ಬ್ರಾಹ್ಮಣೋತ್ತಮರು ಯಜಮಾನನಿಗೆ ಮಂತ್ರೋದಕದಿಂದ ಸ್ನಾನ ಮಾಡಿಸುವರು. ಆತನು ಕುಂಡಗಳನ್ನು 3 ಸಾರಿ ಪ್ರದಕ್ಷಿಣ ಮಾಡಿ ಈ ಮುಂದಿನ ಮಂತ್ರಗಳನ್ನು ಹೇಳಬೇಕು. ಅನಾದಿಯಾದ ಸಮುದ್ರಗಳೇ, ಸಕಲ ನದಿಗಳಿಗೂ ಆಧಾರಭೂತರಾದ ನಿಮಗೆ ನಮಸ್ಕಾರ. ನೀರನ್ನು ಕೊಡುವುದರ ಮೂಲಕ ಜಂತುಗಳ ಪ್ರಾಣವನ್ನು ಉಳಿಸತಕ್ಕ ನಿಮಗೆ ನಮಸ್ಕಾರ ನಮಸ್ಕಾರ. ಓ ಸಪ್ತಸಾಗರಗಳೇ, ನೀವು ಹಾಲು, ನೀರು, ತುಪ್ಪ, ಮೊಸರು, ಜೇನು, ಉಪ್ಪು, ಕಬ್ಬಿನ ರಸ ಇವುಗಳಿಂದ
ಮೂರು ಲೋಕದಲ್ಲಿರುವ ಪ್ರಾಣಿಗಳನ್ನು ಆನಂದಗೊಳಿಸುತ್ತೀರಿ. ಅವುಗಳಿಗೆ ಬೇಕಾದ ದ್ರವ್ಯ ಸಂಪತ್ತನ್ನು ಒದಗಿಸುತ್ತೀರಿ. ಆದುದರಿಂದ ನನ್ನ ಮೇಲೂ ಕರುಣೆಯಿಟ್ಟು ನನ್ನ ಪಾಪಗಳೆಲ್ಲವನ್ನು ಪರಿಹರಿಸಿರಿ. ಎಲ್ಲ ಲೋಕಗಳಲ್ಲಿಯೂ ಇರುವ ತೀರ್ಥಗಳು, ದೇವತೆಗಳು, ಅಸುರರು, ರತ್ನರಾಶಿಗಳು ಇವೆಲ್ಲಕ್ಕೂ ನೀವೇ ಆಶ್ರಯವಾಗಿರುವಿರಿ. ಜನಗಳ ಪಾಪರಾಶಿಯನ್ನು ಕಳೆದು ಸದ್ಗತಿಯನ್ನು ಕೊಡುವುದಕ್ಕಾಗಿಯೇ ನೀವು ಸಕಲ ಸಂಪತ್ತುಗಳನ್ನು ಧರಿಸಿರುವಿರಿ. ಆ ಸಂಪತ್ತನ್ನು ನನಗೂ ಕರುಣಿಸಿ. ಈ ರೀತಿಯಾಗಿ ಲವಣಾದಿ ರಸಗಳಿಂದ ಕೂಡಿದ ಶುದ್ಧ ಸುವರ್ಣಮಯವಾದ ಸಾಗರಗಳನ್ನು ಪರಿಶುದ್ಧನಾಗಿ ಗರ್ವವಿಲ್ಲದೆ ಯಾವನು ದಾನ ಮಾಡುತ್ತಾನೋ ಅವನು ದೇವತೆಗಳಿಂದ ಮಾನಿತನಾಗಿ ಮಹಾವಿಷ್ಣುವಿನ ಸಾನ್ನಿಧ್ಯವನ್ನು ಸೇರುವನು. ಅವನು ಸಕಲ ಪಾಪಗಳಿಂದಲೂ ಬಿಡುಗಡೆ ಹೊಂದಿ ನಿಷ್ಕಲ್ಮಶನಾಗುವನು. ತನ್ನ ತಂದೆ, ತಾತ, ಮಗ, ಹೆಂಡತಿ ಇವರು ನರಕಗಳಲ್ಲಿ ಬಿದ್ದು ಕೊಳೆಯುತ್ತಿದ್ದರೂ ಕೂಡ ಅವರನ್ನು ಬೇಗನೆ ಕೈಲಾಸಕ್ಕೊಯ್ಯುವನು. ಇತಿ ಶ್ರೀಮಾತ್ಸ್ಯೆ ಮಹಾಪುರಾಣೆ ಮಹಾದಾನಾನುಕೀರ್ತನೆ ಸಪ್ತಸಾಗರ ಪ್ರಧಾನ ವಿಧಿರ್ನಾಮ ಸಪ್ತಾಶೀತ್ಯಧಿಕ ದ್ವಿಶತತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ 288 ಹಾಗೂ 289ನೆಯ ಅಧ್ಯಾಯಗಳಾದ ಮಹಾದಾನಾನುಕೀರ್ತನ, ರತ್ನದೇನುದಾನ, ಮಹಾಭೂತ ಘಟದಾನಗಳ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.